ರಾಜೇಶ್ವರದು ಒಂದು ಹಿಸ್ಟ್ರಿ ಇದೆ. ಈ ಏರಿಯಾದು ಯಾವಾಗಲೂ ಧರ್ಮ್ ಸಿಂಗ್ ಸಾಬ್ ಇದ್ದಾಗ ತುಂಬ ಈ ಏರಿಯಾನಲ್ಲಿ ಲೀಡ್ ಕೊಟ್ಟು ಆಶೀರ್ವಾದ ಮಾಡಿದ್ದಾರೆ. ಆದರೂ ಲಾಸ್ಟ್ ಟೈಮ್ ಹೆಂಗಾಗಿದೆ ನನಗೆ ಗೊತ್ತಿಲ್ಲ. ತಮ್ಮೊಂದು ರಾಜಶೇಖರ್ ಸಾಹೇಬರು ಕುಂತಿದ್ದಾರೆ. ನಿಜವಾಗಲೂ ಈಗ ರಾಜಶೇಖರ್ ಸಾಹೇಬರು ಹೇಳಿದ್ದಾರೆ, ಇದು ಮುನ್ಸಿಪಾಲ್ಟಿ ಕನ್ನ ಯಾ ಕ್ಯಾ ಬೋಲೆ ಸರ್ TMC ಪುರಸಭೆ ಮಾಡಬೇಕಂತ ಹೇಳಿದ್ದಾರೆ. ಆಫ್ಟರ್ ಎಲೆಕ್ಷನ್ ಆದ್ರ ಮೇಲೆ ಇದ್ರ ಬಗ್ಗೆ ಏನು ಡಿಸಿಷನ್ ಮಾಡಿ ಇನ್ನೂ ಒಂದ್ಸಲ ಮಾತಾಡಿ ತಮ್ಮೆಲ್ಲರಿಗೆ सीएम से बात करना कुछ नहीं, जैसा ईश्वर खंडरे करे ठक होकर सिग्नेचर करना फेंकते तुम्हारा पावर है, तुम्हारा डिस्ट्रिक्ट है. ರಾಜಶೇಖರ್ ಸಾಹೇಬರು ಹೇಳಿದರ ಮೇಲೆ 100% ಈ ಕೆಲಸ ಮಾಡ್ತೇನೆ ಅಂತ ನೋಡ್ರಿ. ಕೆಲಸ ಇವ್ರು ಮಾಡ್ಬೇಕು, ನೀವು ಆಶೀರ್ವಾದ ಸಹಾಯ ಬೇರೆಯವ್ರಿಗೆ ಮಾಡ್ಬೇಕು. ಹೆಂಗ್ ಮಾಡ್ಬೇಕು ನಾವು ಕೆಲಸ ನೀವೇ ಹೇಳಿ. उसके लिए मेरा दिल थोड़ा आगे पीछे हो रहा सर. ये लोग आपसे काम ले रहे, आशीर्वाद किसी दूसरों को कर रहे, ये कैसा होता है भाई? जो आदमी, जो परिवार 50 साल से पिताजी और राजशेखर साहब और इनके भाई सभी मिलके कष्ट सुख दुख में आपके साथ खड़े उतरे. ये जितना भी डेवलपमेंट हुआ है कौन करे ये तो बताओ, कोई दूसरा. हाँ, मिराजुद्दीन पटेल साहब के बारे में अगर वोट करते तो कुछ हम बोलते थे, उन्होंने भी थोड़ा कुछ करे, तुम लोग कुछ आशीर्वाद करे बोल के. यहां तो मिराजुद्दीन पटेल साहब नहीं थे, कुछ भी नहीं किए. मिराजुद्दीन पटेल साहब कुछ तो कुछ किए होंगे, चलो भाई बोलने का मौका तो है, ये काम किए उसके लिए हम आशीर्वाद किए. अरे कुछ भी नहीं, एक नाली भी नहीं बनाए उनको आशीर्वाद कर दिए, एक बल्ब भी नहीं डाले आशीर्वाद कर दिए. ये कैसा इंसाफ है? आप लोग सोचना चाहिए. हर टाइम तो निकल गया. राजशेखर साहब बहुत बड़ा दिल करे, ठीक है, परसों बता रहे थे, ठीक है, जो तीर्मान ले लिए, जो डिसीजन ले लिए. मैं उनका फाइनल उनके लिए मैं कुछ बोलने वाला हूं, आगे भी उम्मीद रखता हूं आशीर्वाद के लिए. ये बात बता रहे थे, मगर हमको भी थोड़ा अफसोस होना चाहिए. हमको भी नहीं, आप लोगों के लिए नहीं बोल रहा, जो भी आप लोग यहाँ पे आए उन्हीं को मदद किए होंगे और हमको भी मदद करते होंगे. आप लोगों की बात विनती नहीं है, ये जो भी किया थोड़ा सा आप लोग सोचना चाहिए, समझना चाहिए. आप लोग अभी राजशेखर साहब बात बोल रहे थे, आप लोगों को बोल रहे थे, मुझे विश्वास है, नन्गे ತುಂಬಾ ವಿಶ್ವಾಸ ಇದೆ ನಿಮ್ಮ ಮೇಲೆ, ಎಲ್ಲರ ಮೇಲೆ 100% ತಾವು ಎಲ್ಲರೂ ಮಾಡ್ತೀರಿ, ಸಹಾಯ ಮಾಡ್ತೀರಿ. ನಮ್ಮ ಸಾಗರ್ ಖಂಡ್ರೆ ಅವರಿಗೆ, ಸಾಗರ್ ಖಂಡ್ರೆ ಬಗ್ಗೆ ತಮ್ಮೆಲ್ಲರಿಗೆ ಗೊತ್ತಿರಬಹುದು, ನಾವು ಎಲ್ಲರೂ ಸುಮಾರು ಸ್ಪೀಚ್ ನಲ್ಲಿ ಹೇಳಿದೆವು, ಆದರೂ ಸ್ವಲ್ಪ ಗೊತ್ತಿರಲಿ ಅಂತ. ಅವ್ರು ಸಾಗರ್ ಖಂಡ್ರೆ ಒಂದು ವಕೀಲ್ ಇದ್ದಾರೆ, ಲಾಯರ್ ಇದ್ದಾರೆ, ನಿಮ್ಮೆಲ್ಲರಿಗೂ ಗೊತ್ತಿರಬೇಕು. ಒಂದು ಟಾಪ್ ಕಾಲೇಜ್ಲಿಂದ, ನಮ್ಮ ಭಾರತ ದೇಶದ ಇಂಡಿಯಾದ ನಂಬರ್ 1 ಕಾಲೇಜ್ಲಿಂದ ಅವರು ಪಾಸ್ ಮಾಡಿದ್ದಾರೆ ವಕೀಲ್ ಡಿಗ್ರಿ, ಮತ್ತು ಪ್ರಾಕ್ಟೀಸ್ ಮಾಡಿದ್ದಾರೆ ಸುಪ್ರೀಂ ಕೋರ್ಟ್ ಜಜಸ್, ರಿಟೈರ್ಡ್ ಜಜಸ್ ಮತ್ತು ಸುಪ್ರೀಂ ಕೋರ್ಟ್ ಲಾಯರ್ ಹತ್ರ. ಅವ್ರು ಒಂದು ಒಳ್ಳೆ ಯೂತ್ ಡಿಗ್ರಿ ಇದ್ದಾರೆ. ಮತ್ತು ನಾನು ಈಗ ಸುಮಾರು 9 ಊರಿಗೆ ನನ್ನ ಪ್ಲೇಸ್ನಲ್ಲಿ ಬೆಳಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 4 ಗಂಟೆ ತನಕ ಎಲ್ಲ ಕಡೆ ಊರಿನಲ್ಲಿ 1-2 ತಾಸು ಎಲ್ಲ ಏರಿಯಾಗೆ ಕರೆಸಿ ಮಾತಾಡಿದ್ದೀನಿ. ಎಲ್ಲ ಕಡೆ ಚರ್ಚೆ. सागर तो नानू तिरुपति ने, मैं समझता हूँ राजशेखर साहब सागर के लक अच्छे दिख रहे. सभी लोग, हर समाज के लोग आके सागर खंडरे के अपने तरफ से इतना अच्छा सा बात कर रहे हैं, इतना चैलेंज बात कर रहे हैं. हर गांव में अगर हम लीड नहीं दिए तो सर हम हमारे गांव वालों को किसी से बात नहीं करना बोलते. हर गांव में लीड. तो आप लोगों को मेहनत करने, आप लोगों को जो बुलाए हम बोले, आप सुन लिए, इधर डाल देंगे बोल के ऐसे लिए बुलाए नहीं. आप ಹೆಣ್ಮಕ್ಕಳಿಗೆ ತಮ್ಮೆಲ್ಲರಿಗೆ ನಾವು ಎದುರಿಸೋದಕ್ಕೆ ತಾವು ಎಲ್ಲರೂ ಬಂದಿದ್ದೀರಿ, ಬರೇ ಓಟ್ ಹಾಕ್ತೀರಿ, ನಮಗೆ ವಿಶ್ವಾಸ ಇದೆ. ಆದರೂ ಇಡೀ ನಿಮ್ಮ ಫ್ಯಾಮಿಲಿ, ಇಡೀ ನಮ್ಮ ರಿಲೇಷನ್, ನೀವು ಮನೆ ಮನೆಗೆ ಹೋಗ್ಬೇಕಾಗ್ತದೆ. ಈ ಸಲ ಸಿದ್ದರಾಮಯ್ಯ ಸಾಹೇಬರು, ಖರ್ಗೆ ಸಾಹೇಬರು ನಿಮ್ಮ ಮೇಲೆ ಜಾಸ್ತಿ ವಿಶ್ವಾಸ ಇಟ್ಟಿದ್ದಾರೆ.
ಅದ್ರ ಸಲಗೆ ಹೆಣ್ಮಕ್ಳಿಗೆ ಜಾಸ್ತಿ ಸ್ಕೀಮ್ಸ್ ಮಾಡಿದ್ದಾರೆ ಈ ಸಲ. ಮತ್ತೆ ಸೆಂಟ್ರಲ್ ನಲ್ಲಿ ಇನ್ನೂ ಒಂದು ಲಕ್ಷದ ಸ್ಕೀಮ್ ಮಾಡಿದ್ದಾರೆ. ಈಗೇನು 2,000 ಕೊಳ್ಳತ್ತಾರೆ. ಸಾಗರ್ ಅವ್ರು ಗೆದ್ರ ಮೇಲೆ ದಿಲ್ಲಿನಲ್ಲಿ ಸರ್ಕಾರ ಆದರೂ 1 ಲಕ್ಷ 1,24,000 ಇದು ಏನು ಸ್ಟೇಟ್ ಅವ್ರು ಕೊಡ್ತಾರೆ, ಸೆಂಟ್ರಲ್ ನಿಂದ 1 ಲಕ್ಷ. ನೀವು ಬೇರೆ ಬೇರೆ ಕಡೆ ಸುಮ್ಮನೆ ಸಲಗೆ ಏನೋ ಹೋಗಿ ಬೆಳಗ್ಗೆಲಿಂದ ಸಾಯಂಕಾಲ ಟೈಮ್ ಹಾಕ್ತೀರಿ. ಇಷ್ಟು ಸ್ಕೀಮ್ ಕೊಳ್ಳತ್ತಾರೆ. ಅದ್ರ ಸಲಗೆ ನೀವು 2 ತಾಸು ಜಾಸ್ತಿ ಟೈಮ್ ಬೇಡ. ಬೆಳಗ್ಗೆ 2 ತಾಸು, ಸಾಯಂಕಾಲ 2 ತಾಸು ನೀವು ಮನೆಯಲ್ಲಿ ಹೇಳಬೇಕು, ಜಗಳ ಮಾಡ್ಬೇಕು. ನಮ್ಗೆ ಈ ಸರ್ಕಾರ ಸಹಾಯ ಮಾಡ್ಲತ್ತಾರೆ, ನಮ್ಗೆ 2 ತಾಸು ಕೊಡ್ರಿ, ನಾವು ಮನೆಗೆ ಹೋಗಿ ನಿಮ್ಮ ಏರಿಯಾನಲ್ಲಿ ಹೇಳ್ಬಿಡ್ತೀವಿ ಅಂದ್ರು. ಯಾಕಂದ್ರೆ ಹೆಣ್ಮಕ್ಳದ್ದು ಮಾತು ಕೇಳ್ತಾರೆ. ನೀವು ಮನೆಗೆ ಡೈರೆಕ್ಟ್ ಹೋಗ್ಬೋದು. ಇಷ್ಟು ನಮ್ಗೆ ಉಪಕಾರ ಮಾಡ್ಬೇಕಂತ ನಾನು ಕೇಳ್ತೇನೆ ತಮ್ಮೆಲ್ಲರಿಗೆ. ಹೆಣ್ಮಕ್ಳು ಡೈರೆಕ್ಟ್ ಒಂದು ವಿಲೇಜ್ ಒಂದು ಏರಿಯಾ ಅಂದ್ರೆ 2 ತಾಸು, ಈ ಬರೀ 10 ದಿವಸ ಇದೆ. ಸಿರ್ಫ್ 10 दिन की बात है. 10 दिन में 9 दिन में एक दिन 1 घंटे का सका जा रहा है. 1 घंटा, हमको तो 1 ही घंटा दिख रहा है. आज दिन चलेगा, 1 घंटा भी पता कैसा चलेगा पता नहीं. हमारे लिए, आपके लिए हर दिन 1 घंटे के बराबर है. इस तरह से आप इतने 5 साल वो चले गए, फिर ये 1 महीना हो गया, इलेक्शन 2 महीने हो गया, ये भी चले गए. हम आपको प्रेशर नहीं किए, अब हम प्रेशर कर रहे हैं. आपको वादा देना पड़ता है, आपको हाथ उठाना पड़ता है कि आज से 9 दिन ಡೈಲಿ 2 ಗಂಟೆ ಹೆಣ್ಮಕ್ಳು 2 ತಾಸು ನೀವು ಕೊಳ್ಳೇಬೇಕು. ನಿಮಗೆ ದೇವರಲಿಂದ ಮನೆಗೆ 2,000 ರೂಪಾಯಿ ಸಿಗ್ಲತ್ತದೆ. ಬಸ್ ಫ್ರೀ ಇದೆ. ಸುಮಾರು ಸ್ಕೀಮ್ ಈಶ್ವರ್ ಸಾಹೇಬ್ರು ಹೇಳ್ತಾರೆ. ಇದು ಒಂದು ಎಕ್ಸಾಂಪಲ್ ಕೊಡ್ತೇನೆ. ಸುಮಾರು ರಿಲೇಷನ್ ಆಗಲಿ, ಸುಮಾರು ಅಕ್ಕ ತಂದೆ ಆಗಲಿ, 1 ತಿಂಗಳು 2,000 ಕೊಡ್ಬೋದು, 1,000 ರೂಪಾಯಿ ಕೊಡ್ಬೋದು, 2 ತಿಂಗಳು ಕೊಡ್ಬೋದು.